ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇವಲ 21 ದಿವಸದಲ್ಲಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದಾದಂಥ ಒಂದು ಪರಿಣಾಮಕಾರಿಯಾದ ಮನೆಮದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮನೆಮದ್ದು ಕೇವಲ ಒಂದೇ ಒಂದು ಚಮಚದ ಪೌಡರಿಂದ 21 ದಿವಸಗಳ ಕಾಲದಲ್ಲಿ ರಾತ್ರೋರಾತ್ರಿ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ ಒಂದು ಕೆಲಸವನ್ನು ಮಾಡುವಂಥದ್ದು ಒಂದು ಅದ್ಭುತವಾದ ಮನೆಮದ್ದು ಅಂತಲೇ ಹೇಳ್ತೀನಿ. ಇದು ಕೇವಲ ನಮ್ಮ ತೂಕದ ಇಳಿಕೆ ಮಾತ್ರ ಅಲ್ಲದೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ ಈ ರೀತಿಯ ದಿನನಿತ್ಯ ನಾವು ಎದುರಿಸ್ತಾ ಇರುವಂಥ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ಈ ಒಂದು ಬೊಜ್ಜಿನ ಸಮಸ್ಯೆಯಿಂದ ಎದುರಾಗಬಹುದಾದಂತಹ BP, ಶುಗರ್, ಥೈರಾಯ್ಡ್, PCOD, PCOS ಇಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಕಂಟ್ರೋಲಲ್ಲಿ ತಂದುಕೊಳ್ಬೋದು. ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ನಮ್ಮ ದೇಹದಲ್ಲಿ ಇರುವಂತಹ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಈ ಒಂದು ಚಮಚ ಪೌಡರಿಂದ. ಇದನ್ನು ನಾವು ತೆಗೆದುಕೊಳ್ಳೋದಕ್ಕೆ ಹೆಚ್ಚು ಕಷ್ಟ ಇಲ್ಲ, ಹೆಚ್ಚು ಖರ್ಚಿಲ್ಲ. ಒಂದು ಸರಿ ತೆಗೆದುಕೊಂಡ್ರೆ 21 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಬಳಸಿದ್ದೇ ಹೌದಾದಲ್ಲಿ ಯಾವುದೇ ರೀತಿ ಕಷ್ಟಪಡದೆ ಮನೆಯಲ್ಲೇ ಇದ್ದು ಈ ಒಂದು ಬೊಜ್ಜಿನಿಂದ, ಈ ಒಂದು ಹೆಚ್ಚಿನ ಕೊಬ್ಬಿನ ಅಂಶದಿಂದ ಒಂದು ಮುಕ್ತಿಯನ್ನು ಕಂಡುಕೊಳ್ಬೋದು. ಸ್ನೇಹಿತರೆ, ಇವಾಗಿನ ಕಾಲದಲ್ಲಿ ಎಷ್ಟೋ ಜನರು 100ಕ್ಕೆ 70% ಅಷ್ಟು ಜನರು ಈ ಒಂದು ಹೆಚ್ಚಿನ ಬೊಜ್ಜಿನ ಅಂಶದಿಂದ, ಹೆಚ್ಚಿನ ಕೊಬ್ಬಿನಿಂದ ಒಂದು ಕಷ್ಟವನ್ನು ಪಡ್ತಾ ಇದ್ದಾರೆ. ಎಷ್ಟೇ ಡಯಟ್ ಮಾಡಿದ್ರು, ಎಷ್ಟೇ ಒಂದು ವರ್ಕೌಟ್ ಮಾಡಿದ್ರು, ಎಷ್ಟೇ ಒಂದು ಕಷ್ಟಪಟ್ಟರು ಕೂಡ ಅವರ ತೂಕವನ್ನು ಅವರು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಮ್ಮ ದೇಹದ ಸೌಂದರ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ತೂಕವನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಕೇವಲ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಈ ಒಂದು ಹೆಚ್ಚಿನ ತೂಕದಿಂದ ಕೂಡ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಈ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗಬಾರ್ದು ಅಂತ ಹೇಳಿದ್ರು ಕೂಡ ನಮ್ಮ ತೂಕವನ್ನು ನಾವು ಒಂದು ಮೇಂಟೈನ್ ಮಾಡ್ಕೊಳ್ಬೇಕು, ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಲ್ವಾ. ಖಂಡಿತವಾಗಿಯೂ ಈ ಒಂದು ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಈ ಒಂದು ಚಮಚ ಪೌಡರ್ ಅನ್ನೋದು ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಯಾವಾಗ ಹೆಲ್ದಿಯಾಗಿ ನಾವು ಮೇಂಟೈನ್ ಮಾಡಿಕೊಂಡು ಹೋಗ್ತೀವಿ, ಅದರ ಜೊತೆಯಲ್ಲಿ ಈ ಒಂದು ಚಮಚ ಪೌಡರನ್ನು ನೀವು 21 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಬಳಕೆ ಮಾಡಿ ನೋಡಿ. ನೀವು ಯಾವುದೇ ರೀತಿ ಮಾತ್ರೆ ಮೆಡಿಸಿನ್ಗಳ ಮೊರೆ ಹೋಗದೆ, ಹೆಚ್ಚು ಖರ್ಚು ಮಾಡದೆ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನು ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ದೂರ ಬರ್ಬೋದು. ನಿಮಗೆ ಆಶ್ಚರ್ಯ ಅನಿಸುತ್ತೆ, ಅಷ್ಟು ಒಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಇದು ಕೆಲಸ ಮಾಡುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಒಂದು ಪೌಡರ್ ಯಾವುದು, ಇದನ್ನು ಹೇಗೆ ಬಳಸಬೇಕು, ಇದರಲ್ಲಿ ಬಳಸಿರುವ ಇಂಗ್ರೀಡಿಯೆಂಟ್ಸ್ ಏನು, ಇದರಿಂದ ನಮ್ಮ ತೂಕದ ಇಳಿಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ತೂಕದ ಇಳಿಕೆಗೋಸ್ಕರ ಕಷ್ಟಪಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇದರಲ್ಲಿ ಬಳಸಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳ ಒಂದು ಉಪಯೋಗಗಳು ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ. ಇದು ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿ ಕೂಡ ನಿಮಗೆ ತಿಳಿತಾ ಹೋಗುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಫಾರ್ ವೆಯ್ಟ್ ಲಾಸ್. ಕೇವಲ 21 ದಿವಸದಲ್ಲಿ ಈ ಒಂದು ಲೋಟ ಬೆಚ್ಚನೆಯ ನೀರಿಗೆ 1 ಚಮಚ ಪೌಡರನ್ನು ಚೆನ್ನಾಗಿ ಬೆರೆಸಿ ಇದನ್ನು ರಾತ್ರಿ ಮಲಗುವ ಮುನ್ನ ಕುಡಿದು ಮಲಗೋದ್ರಿಂದ ಬೆಳಿಗ್ಗೆ ಆಗೋದ್ರೊಳಗಡೆ ನಮ್ಮ ದೇಹದಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಗಡೆ ಹಾಕುವ ಮುಖಾಂತರ, ಕೊಬ್ಬಿನ ಅಂಶವನ್ನು ಕರಗಿಸುವ ಮುಖಾಂತರ ನಮ್ಮ ತೂಕವನ್ನು ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಾದರೆ ಈ ಒಂದು ಜಾದೂ ಪೌಡರನ್ನು ತಯಾರಿಸೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ಏನು ಅನ್ನೋದನ್ನ ನೋಡೋದಾದರೆ ಇಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಒಂದು 3 to 4 ಡೇಸಿಗೆ ಆಗುವಷ್ಟು ಮಾತ್ರ ನಾನಿಲ್ಲಿ ಮಾಡ್ತಾ ಇರುವಂಥದ್ದು. 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ, 1 ಚಮಚದಷ್ಟು ಮೆಂತ್ಯ ಕಾಳು ಅಥವಾ ಫೆನುಗ್ರಿಕ್ ಸೀಡ್ಸ್, 1 ಚಮಚದಷ್ಟು ಜೀರಿಗೆ ಅಥವಾ ಕ್ಯೂಮಿನ್ ಸೀಡ್ಸ್, 1 ಚಮಚದಷ್ಟು ಅಜ್ವೈನ್ ಅಥವಾ ಓಂ ಕಾಳು, ಹಾಗೆ ಒಂದು ಅರ್ಧ ಇಂಚಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಸಿನಮನ್ ಸ್ಟಿಕ್ಸ್ ಅಥವಾ ಚಕ್ಕೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಲವಂಗ ಅಥವಾ ಕ್ಲೋವ್ಸನ್ನು ತೆಗೆದುಕೊಂಡಿದ್ದೀನಿ. ಈ 6 ಮಸಾಲೆ ಪದಾರ್ಥಗಳಿಂದ ಈ ಒಂದು ಪೌಡರನ್ನು ನಾವು ತಯಾರಿಸಿ
21 ದಿವಸಗಳ ಕಾಲ ನಾವು ಇದನ್ನು ಬಳಸುವಂಥದ್ದು. ಬೆಚ್ಚನೆಯ ನೀರಿನಲ್ಲಿ ಬೆರೆಸಿ ಇದನ್ನು ಕುಡಿಯುವಂಥದ್ದು ರಾತ್ರಿ ಮಲಗುವ ಮುನ್ನ, ನಮ್ಮ ಊಟ ಆದ ಒಂದು ಅರ್ಧ ಗಂಟೆಯ ನಂತರ. ಇದರಲ್ಲಿ ಬಳಸಿರುವಂತಹ ಈ ಒಂದು ಅಗಸೆ ಬೀಜದಿಂದ ನಮ್ಮ ದೇಹಕ್ಕೆ ಹೆಚ್ಚಿನ ನಾರಿನಾಂಶ ಅನ್ನೋದು ಸಿಗುತ್ತೆ. ಇದರಲ್ಲಿರುವಂತಹ ಹೆಚ್ಚಿನ ನಾರಿನಾಂಶ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗುವಂಥದ್ದು. ಹಾಗೆ ಮೆಂತ್ಯ ಕಾಳು ಅಥವಾ ಫೆನುಗ್ರಿಕ್ ಸೀಡ್ಸ್ ಅನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿರುವ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಮುಖಾಂತರ ಡಯಾಬಿಟಿಸ್ ಕಂಟ್ರೋಲ್ಗೆ ಸಹಾಯ ಮಾಡುತ್ತೆ. ಹಾಗೆ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಾಯ ಮಾಡುತ್ತೆ. ಅನಂತರ ಜೀರಿಗೆಯನ್ನು ಬಳಸೋದ್ರಿಂದ ಇದರಲ್ಲಿ ಇರುವಂತಹ ಅಂಶಗಳು ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಅನಂತರ ಓಂ ಕಾಳು ಅಥವಾ ಅಜ್ವೈನ್ ಇದರಲ್ಲಿ ಇರುವಂತಹ ಥೈಮೋಲ್ ಅನ್ನೋ ಒಂದು ಅಂಶದಿಂದಾಗಿ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನು ಬೂಸ್ಟ್ಗೊಳಿಸುವ ಮುಖಾಂತರ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಆನಂತರ ಚಕ್ಕೆ, ಸಿನಮನ್ ಸ್ಟಿಕ್ಸ್ ಅನ್ನೋದು ಕೂಡ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಅನಂತರ ಲವಂಗ, ಇದರಲ್ಲಿರುವಂತಹ ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡ್ ನಮ್ಮ ಹಸಿವನ್ನು ನಿಯಂತ್ರಣ ಮಾಡುತ್ತೆ. ಪದೇ ಪದೇ ತಿನ್ನೋ ಒಂದು ಕ್ರೇವಿಂಗ್ಸ್ ಅನ್ನು ಕಡಿಮೆ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗುವಂಥದ್ದು. ಈ 6 ಇಂಗ್ರೀಡಿಯೆಂಟ್ಸ್ ಅಲ್ಲಿರುವಂತಹ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು, ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗುವಂಥದ್ದು. ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನೀವು ಓಂ ಕಾಳನ್ನು ಮಾತ್ರ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಫಸ್ಟು ಮೆಂತ್ಯ, ಜೀರಿಗೆ, ಫ್ಲ್ಯಾಕ್ಸ್ ಸೀಡ್ ಇವು ಮೂರನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ ನಂತರ ಓಂ ಕಾಳು, ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಓಂ ಕಾಳು ಬೇಗ ಡ್ರೈ ರೋಸ್ಟ್ ಆಗುತ್ತೆ. ಜಾಸ್ತಿ ಕಪ್ಪಗಾದರೆ ಈ ಒಂದು ಪೌಡರ್ನ ನ್ಯೂಟ್ರಿಯೆಂಟ್ಸ್ ಅನ್ನೋದು ಸರಿಯಾಗಿ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸ್ವಲ್ಪ ಮೆಂತ್ಯ, ಜೀರಿಗೆ, ಫ್ಲ್ಯಾಕ್ಸ್ ಸೀಡ್ ಎಲ್ಲ ಹುರಿದಾದ್ಮೇಲೆ ಫ್ಲ್ಯಾಕ್ಸ್ ಸೀಡ್ ಚಿಟಪಟ ಅನ್ನತ್ತೆ. ಅಂಥ ಸಮಯದಲ್ಲಿ ನೀವು ಈ ಅಜ್ವೈನ್ ಮತ್ತು ಚಕ್ಕೆ ಲವಂಗವನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಆ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅದರ ಕಲರ್ ಅನ್ನೋದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದು ಡ್ರೈ ರೋಸ್ಟ್ ಆಗಿದೆ ಅಂತ. ಆನಂತರ ಇದನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ, ಸ್ವಲ್ಪ ತಣ್ಣಗಾಗಬೇಕು, ಜಾಸ್ತಿ ಬಿಸಿಯಾಗಿರುವಾಗ ನೀವು ಮಿಕ್ಸಿ ಜಾರಿಗೆ ಹಾಕಬಾರ್ದು. ಹಾಗಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗತ್ತೆ. ಹಾಕಿ ಇದನ್ನು ಫೈನ್ ಪೌಡರ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಫೈನ್ ಅಂದರೆ ತುಂಬ ಫೈನ್ ಪೌಡರ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೂ ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೇಕು. ಚಕ್ಕೆಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರೆ ಈ ಒಂದು ಪೌಡರ್ನ ರುಚಿ ಅನ್ನೋದು ಹೆಚ್ಚಾಗುತ್ತೆ. ಅದು ಕೂಡ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದಲ್ಲ, ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದೇ ಇರುವಂಥದ್ದು. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ನೀವು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಈ ರೀತಿ ಪೌಡರ್ ಮಾಡಿದ ನಂತರ ಇದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಈ ರೀತಿಯಾಗಿ ಕ್ಲೋಸ್ ಮಾಡಿ 21 ದಿವಸಗಳ ಕಾಲ ಬಳಸ್ಬೋದಾಗಿದೆ. ಜಾಸ್ತಿ ದಿನನೂ ಬಳಸ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಷ್ಟು ಎಷ್ಟು ದಿನ ಬೇಕಿದ್ರೂ ನೀವು ಇದನ್ನು ಬಳಸ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಹೆಚ್ಚು ದಿನಗಳ ಕಾಲ ನಿಮಗೆ ಬಳಕೆಗೆ ಈಸಿ ಆಗುತ್ತೆ. ಡೈಲಿ ಇದನ್ನು ತಯಾರಿಸ್ಕೊಳ್ಳೋದಕ್ಕೆ ಕಷ್ಟ ಆಗೋದ್ರಿಂದ ಒಂದು ಸಲ ಇದನ್ನು ನೀವು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು, ಯಾವುದೇ ರೀತಿ ಕಷ್ಟ ಆಗದೆ. ರಾತ್ರಿ ಮಲಗುವ ಮುನ್ನ 1 ಚಮಚ ಪೌಡರನ್ನು 1 ಲೋಟ ನೀರಿಗೆ ಈ ರೀತಿ ಬೆರೆಸಿ ಕುಡಿದು ನೋಡಿ. ಬೆಳಿಗ್ಗೆ ಆಗೋದ್ರೊಳಗಡೆ ನಿಮ್ಮ ದೇಹದಲ್ಲಿರೋ ಎಲ್ಲ ಕೆಟ್ಟ ಟಾಕ್ಸಿನ್ಸ್, ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕೋ ಮುಖಾಂತರ, ಕೊಬ್ಬಿನ ಅಂಶವನ್ನು ಕೂಡ ಕರಗಿಸಿ ಹೊರಗಡೆ ಹಾಕುವ ಮುಖಾಂತರ ನಿಮ್ಮ ಹೊಟ್ಟೆಯ ಭಾಗ, ಸೊಂಟದ ಸುತ್ತಳತೆಯನ್ನು ಕಡಿಮೆಗೊಳಿಸಿ ನಿಮ್ಮ ತೂಕದ ಇಳಿಕೆಗೆ ಇದು ಸಹಕಾರಿಯಾಗಲಿದೆ. ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು ಮನೆಮದ್ದು ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಾಯ ಆಗುತ್ತೆ, ಇದರಲ್ಲಿ ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ, ಹಾಗೆ ಇದನ್ನು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು, ಇದನ್ನು ಹೇಗೆ ತಯಾರಿಸಬೇಕು ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಒಂದು ಸೀರಿಯಸ್ ಆದ ಡಿಸಿಷನನ್ನು ತೆಗೆದುಕೊಂಡಿದ್ರೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಇವತ್ತಿಂದನೇ ಈ ಒಂದು ಡ್ರಿಂಕನ್ನು ಆ್ಯಡ್ ಮಾಡಿಕೊಂಡು ಹೋಗಿ. ಖಂಡಿತ ನಿಮಗೆ ಕೇವಲ 21 ದಿವಸದಲ್ಲೇ ಒಳ್ಳೆ ರಿಸಲ್ಟ್ ಅನ್ನೋದು, ನಿಮ್ಮ ತೂಕದಲ್ಲಿ ನೀವು ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಇಳಿಕೆಯನ್ನು ಗಮನಿಸ್ತಾ ಬರ್ತೀರಾ. ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ನಿಮ್ಮ ತೂಕದ ಇಳಿಕೆಯನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೂಡ ಒಂದು ಹೆಲ್ದಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ಹೆಲ್ದಿಯಾದ ರೀತಿಯಲ್ಲಿ ವರ್ಕೌಟ್ಸನ್ನು ಮಾಡಬೇಕು ದಿನಕ್ಕೆ 30ರಿಂದ 40 ನಿಮಿಷಗಳ ಕಾಲ. ಹಾಗೆ
ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ದಿನಕ್ಕೆ ನಮ್ಮ ದೇಹಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಅಷ್ಟು ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಸ್ಟ್ರೆಸ್ ಫ್ರೀ ಆಗಿರಬೇಕು. ಈ ಎಲ್ಲ ಹೆಲ್ದಿ ಲೈಫ್ ಸ್ಟೈಲನ್ನು ನಾವು ಮೇಂಟೈನ್ ಮಾಡಿಕೊಂಡು ಬಂದರೆ 21 ದಿವಸ ಅಲ್ಲ, ಅದಕ್ಕಿಂತ ಒಳಗಡೆನೆ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಇಳಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಅಥವಾ ಮನೆಮದ್ದು ಅನ್ನೋದು ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ತೆಗೆದುಕೊಳ್ತೀರಾ, ಬಳಸ್ತೀರಾ ಅಂತ ಅಂದ್ಕೊಳ್ತಾ, ಹಾಗೆ ಇದನ್ನು ಯಾರಾದರೂ ತೆಗೆದುಕೊಳ್ಬಾರ್ದು ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರ ತೆಗೆದುಕೊಳ್ಬೋದು. ಹಾಗೆ ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ, ಮತ್ತು ಎಲ್ಲ ವಯಸ್ಸಿನವರು ಕೂಡ ಇದನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಹಾಗಿದ್ರೆ ಖಂಡಿತ ತೆಗೆದುಕೊಳ್ಳಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಇದನ್ನು ಟ್ರೈ ಮಾಡೋದಕ್ಕೆ, ಬಳಸೋದಕ್ಕೆ ಒಂದು ಯೂಸ್ ಆಗುತ್ತೆ, ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಕೂಡ ಈ ವಿಡಿಯೋನ ಮಾಡೋದಕ್ಕೆ ಒಂದು ಮೋಟಿವೇಟ್ ಸಿಗುತ್ತೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.